ನೀವೆಲ್ಲರೂ ಕೂಡ KCET ಫಸ್ಟ್ ರೌಂಡ್ ರಿಸಲ್ಟ್ ನ ನೋಡ್ಕೊಂಡಿರ್ತೀರಾ. ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ. ನಾವು ಇವಾಗ ಚಾಯ್ಸ್ 2 ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡ್ರೆ ಕಾಲೇಜಸ್ ಗಳನ್ನ ನಾವು ಇವಾಗಲೇ ಏನಾದ್ರು ರೀಅರೇಂಜ್ ಮಾಡಬಹುದಾ, ಎಡಿಟ್ ಮಾಡಬಹುದಾ, ಅದನ್ನ ಯಾವಾಗಿಂದ ಮಾಡಬಹುದು ಅಂತ ನೀವೆಲ್ಲರೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇಟ್ಕೊಂಡಿರ್ತೀರಾ. ಮತ್ತೆ ಇನ್ನ ಕೆಲವರಿಗೆ ಕಾಮನ್ ಆಗಿರುವಂತ ಡೌಟ್ ಏನಂದ್ರೆ ಇವಾಗ ಚಾಯ್ಸ್ ಎಂಟ್ರಿ ಲಿಂಕ್ ಆಕ್ಟಿವೇಟ್ ಆಗಿದೆಯಾ ಆಗಿಲ್ಲ ಅಂತ ನೀವು ಸಾಕಷ್ಟು ಜನ ಕೇಳ್ತಾ ಇರಾ. ಮತ್ತೆ ನೀವು ಯಾರ್ಯಾರು KCET ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿನ ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದ್ರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಕರೆಕ್ಟ್ ಆಗಿ ತಿಳ್ಕೊಳ್ಳಿ. ನೀವೇನಾದ್ರೂ ಈ ಒಂದು ತಪ್ಪನ ಮಾಡಿದ್ರೆ ನೀವು ಯಾವುದೇ ಕಾರಣಕ್ಕೂ ಕೂಡ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ನೀವು ಎಂಟರ್ ಆಗಕ್ಕಾಗಲ್ಲ. ಇವಾಗ ನೀವೇನೇನು ತಪ್ಪುಗಳನ್ನ ಮಾಡಬಾರ್ದು. ಮತ್ತೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತೆ ನೀವು ಚಾಯ್ಸ್ 2 ಚಾಯ್ಸ್ 3 ಕೊಟ್ರೆ ಕಾಲೇಜಸ್ ನೀವು ಯಾವಾಗ ಎಡಿಟ್ ಮಾಡ್ಬೋದು, ಎಲ್ಲಾದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ರು ಕೂಡ ಈ ಒಂದು ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ನಾವು ಸ್ವಲ್ಪ ರಿಯಾಲಿಟಿ ಬಗ್ಗೆ ಮಾತಾಡೋಣ. KCET ಫಸ್ಟ್ ರೌಂಡ್ ಕಟ್ ಆಫ್ ನೀವೆಲ್ಲರೂ ಕೂಡ ನೋಡಿರಬಹುದು. ಕಂಪ್ಯೂಟರ್ ಸೈನ್ಸ್ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬ್ರಾಂಚಸ್ಗೆ ಕಟ್ ಆಫ್ ಸ್ವಲ್ಪ ಜಾಸ್ತಿ ಆಗಿದೆ. ಸೀಟ್ಸ್ ಎಲ್ಲ ಬೇಗ ಫಿಲ್ ಅಪ್ ಆಗ್ತಿದೆ. ನಿಮ್ಮ ರ್ಯಾಂಕಿಂಗ್ ಏನಾದ್ರು ಒಂದು ಮಿಡ್ ರೇಂಜ್ ಅಲ್ಲಿ ಇದೆ, ನೀವೇನಾದ್ರು ರೌಂಡ್ 2 ಅಲ್ಲಿ ಟಾಪ್ ಬೆಂಗಳೂರು ಕಾಲೇಜಸ್ ನ ನೋಡ್ತಾ ಇರಾ ಅಂದ್ರೆ ಸ್ವಲ್ಪ ರಿಸ್ಕ್ ಅಲ್ಲಿ ಇದೀರಾ ಅಂತ ಹೇಳ್ಬೋದು. ಒಂದು ಬ್ಯಾಕಪ್ ಪ್ಲಾನ್ ನ ಸ್ಟ್ರಾಂಗ್ ಆಗಿ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಒಂದು ಬೆಸ್ಟ್ ನಿಮ್ಗೆ ಆಲ್ಟರ್ನೇಟಿವ್ ಆಪ್ಷನ್ ಅಂದ್ರೆ ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿ ಹೈದರಾಬಾದ್. ಇಲ್ಲಿ ನಿಮ್ಗೆ ಆಲ್ಟಾ ಫಸ್ಟ್ 4 ಇಯರ್ ಬಿಟೆಕ್ ಪ್ರೋಗ್ರಾಮ್ ನ ಆಫರ್ ಮಾಡ್ತಾ ಇರಾ. ಇಲ್ಲಿ ನೀವು ಅಡ್ವಾನ್ಸ್ ಪ್ರಾಂಪ್ಟ್ ಇಂಜಿನಿಯರಿಂಗ್, ಡಾಟಾ ಸೈನ್ಸ್ ಎಲ್ಲಾನು ಕೂಡ ಡೇ 1 ಇಂದ ಕಲಿತೀರಾ. ಇನ್ಸ್ಟೆಡ್ ಆಫ್ ಔಟ್ಡೇಟೆಡ್ ಸಿಲೆಬಸ್ ನ ಕಲಿಯೋದ್ ಬದಲು ಅವ್ರದ್ದು ಫ್ಲಾಗ್ಶಿಪ್ ಜೆನಿಸ್ ಪ್ರೋಗ್ರಾಮ್ ಮುಖಾಂತರ ಸ್ಟೂಡೆಂಟ್ಸ್ ಗಳಿಗೆ ಲೈವ್ ಏರ್ ಪ್ರಾಜೆಕ್ಟ್ಸ್ ನ ಕಾರ್ಪೊರೇಟ್ ಮೆಂಟರ್ಸ್ ತಗೋತಾರೆ. ಅದು ಕೂಡ ಫಸ್ಟ್ ಸೆಮ್ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ಸ್ಟೂಡೆಂಟ್ಸ್ ಗಳು ಕಾಲೇಜಲ್ಲಿ ಓದ್ಬೇಕಾದ್ರೆ ಒಂದು ಪೇಯ್ಡ್ ಇಂಟರ್ನ್ಶಿಪ್ ನ 50,000 ವರೆಗೂ ಕೂಡ ಪಡ್ಕೊಂಡಿದ್ದಾರೆ. ಮತ್ತೆ ಹೈದರಾಬಾದ್ ಕ್ಯಾಂಪಸ್ ಐಟೆಕ್ ಸಿಟಿಲಿ ಲೊಕೇಟ್ ಆಗಿದೆ. ಸುತ್ತಮುತ್ತ ನಿಮಗೆ ಮೈಕ್ರೋಸಾಫ್ಟ್, ಗೂಗಲ್, ಅಮೆಜಾನ್ ಈ ರೀತಿ ಕಂಪನಿಗಳು ಲೊಕೇಟ್ ಆಗಿದೆ. ಸೀಟ್ಸ್ ಎಲ್ಲ ಬೇಗ ಫಿಲ್ ಅಪ್ ಆಗ್ತಿದೆ. ಲಾಸ್ಟ್ ಡೇಟ್ ASAT ಎಂಟ್ರೆನ್ಸ್ ಎಕ್ಸಾಮ್ ಅಪ್ಲೈ ಮಾಡಕ್ಕೆ 19 ಜುಲೈ, ಎಕ್ಸಾಮ್ 20ನೇ ತಾರೀಕು ಇರುತ್ತೆ. ಆಲ್ಟಾ 80 ಅನ್ನೋ ಕೂಪನ್ ಕೋಡ್ ನ ಯೂಸ್ ಮಾಡಿ 80% ನಿಮಗೆ ಅಪ್ಲಿಕೇಶನ್ ಫೀಸ್ ಮೇಲೆ ಆಫ್ ಸಿಗುತ್ತೆ. ರಿಜಿಸ್ಟ್ರೇಷನ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಮ ಫ್ಯೂಚರ್ ಬದಲಾಗಬಹುದು. ಒಂದು ಬ್ಯಾಕಪ್ ಪ್ಲಾನ್ ನ ಇವತ್ತೇ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇವಾಗ ಯಾರು ಕೂಡ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಇವಾಗ ಈ ಒಂದು ವಿಡಿಯೋ ಹೇಳುವಂತ ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನೋಡಿ, ಚಾಯ್ಸ್ 2 ನೀವು ಯಾರು ಕೊಡಬೇಕಾಗುತ್ತೆ ಅಂದ್ರೆ ನಿಮ್ಗೆ ಸಿಕ್ಕಿರೋಂತ ಕಾಲೇಜ್ ಇಷ್ಟ ಆಗಿದೆ, ಈ ಒಂದು ಕಾಲೇಜ್ ನ ಹೋಲ್ಡ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತೀನಿ ರೌಂಡ್ 2ಗೆ ಅಂತ ನೀವು ಚಾಯ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಇವಾಗ ನಿಮ್ಗೆ ಏನಾದ್ರು ಸಿಕ್ಕಿರೋಂತ ಕಾಲೇಜ್ ಇಷ್ಟ ಆಗಿಲ್ಲ, ಅದನ್ನ ಬಿಟ್ಬಿಟ್ಟು ಹೋಗ್ತೀನಿ ಅಂದ್ರೆ ನೀವು ಚಾಯ್ಸ್ 3 ನ ಕೊಡಬೇಕಾಗುತ್ತೆ. ಓಕೆನಾ? ಇವಾಗ ನೀವು ಯಾರ್ಯಾರು ಚಾಯ್ಸ್ 2 ಮತ್ತೆ ಚಾಯ್ಸ್ 3 ನ ಕೊಡ್ತೀರಾ, ನೀವೆಲ್ಲರೂ ಕೂಡ ಈಗರ್ಲಿ ವೆಯ್ಟ್ ಮಾಡ್ತಾ ಇರ್ತೀರಾ. ಯಾವಾಗ ನಾವು ಕಾಲೇಜಸ್ ಗಳನ್ನ ರೀಅರೇಂಜ್ ಮಾಡಬಹುದು, ಯಾವಾಗ ನಾವು ಎಡಿಟ್ ಮಾಡಬಹುದು, ಮತ್ತೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಅದಕ್ಕಿಂತ ಮುಂಚೆ ಕೆಲವರಿಗೆ ಚಾಯ್ಸ್ ಎಂಟ್ರಿ ಲಿಂಕ್ ಆಕ್ಟಿವೇಟ್ ಆಗಿದೆಯಾ ಆಗಿಲ್ಲ ಅನ್ನೋ ಡೌಟ್ ಇದೆಯಲ್ಲ, ಅದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲಿ ನೋಡಿ, ಚಾಯ್ಸ್ ಎಂಟ್ರಿ ಲಿಂಕ್ ಬಂದ್ಬಿಟ್ಟು ಇನ್ನೂ ಕೂಡ ಆಕ್ಟಿವೇಟ್ ಆಗಿಲ್ಲ. ಇವತ್ತು ಸಂಜೆ ಒಂದು 4:15 ಗಂಟೆ ಆದ್ಮೇಲೆ ಆಕ್ಟಿವೇಟ್ ಆಗ್ಬೋದು. ಕಿಯೋರು ಅಪ್ಡೇಟ್ ಮಾಡ್ತಾರೆ, ವೆಯ್ಟ್ ಮಾಡಿ. ಓಕೆನಾ? ಇವಾಗ ನೀವು ಯಾರ್ಯಾರು ಚಾಯ್ಸ್ 2 ಮತ್ತೆ ಚಾಯ್ಸ್ 3 ನ ಕೊಡ್ತೀರಾ, ನೀವು ಇಮಿಡಿಯೇಟ್ ಆಗಿ ಕಾಲೇಜಸ್ ಗಳನ್ನ ರೀಅರೇಂಜ್ ಮಾಡೋದಾಗಿರ್ಲಿ, ಹಾಗೆ ಮಾಡಿಫಿಕೇಶನ್ ಮಾಡೋದಾಗಿರ್ಲಿ, ಇದೇನು ಕೂಡ ನೀವು ಮಾಡೋಕ್ಕಾಗಲ್ಲ. ಓಕೆನಾ? ನೀವೆಲ್ಲರೂ ಕೂಡ ತಾಳ್ಮೆಯಿಂದ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ. ಇವರೆಗೂ ಕೂಡ ಅಂದ್ರೆ ನಿಮ್ಮ KCET ಸೆಕೆಂಡ್ ರೌಂಡ್ ಕೌನ್ಸಲಿಂಗ್ ಸ್ಟಾರ್ಟ್ ಆಗೋವರೆಗೂ ಕೂಡ. ಸೆಕೆಂಡ್ ರೌಂಡ್ ಕೌನ್ಸಲಿಂಗ್ ಸ್ಟಾರ್ಟ್ ಆದ್ಮೇಲೆ ನೀವು ಒಂದು ಆಪ್ಷನ್ ಎಂಟ್ರಿ ಕಾಲೇಜಸ್ ನ ರೀಅರೇಂಜ್, ಡಿಲೀಟು, ಮಾಡಿಫಿಕೇಶನ್ ಮಾಡಬಹುದಾಗಿರುತ್ತೆ. ರೌಂಡ್ 2 ಅಲ್ಲಿ ನೀವು ಒಂದು ಹೊಸ ಕಾಲೇಜ್ಗಳನ್ನ ಆಡ್ ಮಾಡೋಕ್ಕಾಗಲ್ಲ. ಇದನ್ನ ನೀವು ತಲೆಯಲ್ಲಿ ಇಟ್ಕೋಬಿಡಿ. ಮತ್ತೆ ನಿಮ್ಗೆ ಎಲ್ಲರಿಗೂ ಕೂಡ ಕಾಮನ್ ಆಗಿ ಡೌಟ್ ಇದೆ, KCET ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ, ಇಲ್ಲಿ ನೋಡಿ, KCET ಇದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಇವಾಗ ಸದ್ಯಕ್ಕಂತೂ ಸ್ಟಾರ್ಟ್ ಆಗಲ್ಲ. ಏನಕ್ಕೆ ಅಂದ್ರೆ ಇವಾಗ KCET ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ನೀಟ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ನಮಗೆ KCET ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು. ಇವಾಗ KCET ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಅಂದ್ರೆ ನೆಕ್ಸ್ಟ್ ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೋದು, ಆಗಸ್ಟ್ ಅಲ್ಲಿ. ಅದ್ರ ಬಗ್ಗೆ KCET ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಿಡ್ತಾರೆ, ವೆಯ್ಟ್ ಮಾಡಿ. ಮತ್ತೆ ನೀವು KCET ಸೆಕೆಂಡ್ ರೌಂಡ್ ಕೌನ್ಸಲಿಂಗ್ ನ ನೀವು ಯಾರ್ಯಾರು ಅಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿದೀರಾ, ನೀವು ಯಾರು ಕೂಡ ಈ ಒಂದು ಮಿಸ್ಟೇಕ್ ನ ಮಾಡಕ್ ಹೋಗ್ಬಾರ್ದು. ಚಾಯ್ಸ್ 1 ಆದ್ರೆ ಏನಾಗುತ್ತೆ ಅಂದ್ರೆ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗ್ತೀರಾ, ನಿಮ್ಗೆ ಸಿಕ್ಕಿರೋ ಕಾಲೇಜ್ ಸ್ಯಾಟಿಸ್ಫೈ ಆಗಿದೆ ಅನ್ಬಿಟ್ಟು. ಅವಾಗ ಏನಾಗುತ್ತೆ ಅಂದ್ರೆ ನೀವು ಫರ್ದರ್ ರೌಂಡ್ ಏನು ಕೂಡ ನೀವು ಅಟೆಂಡ್ ಮಾಡಕ್ಕಾಗಲ್ಲ. ಮತ್ತೆ ಯಾವ ಕೌನ್ಸಲಿಂಗ್ ಕೂಡ ನೀವು ಎಲಿಜಿಬಲ್ ಇರೋದಿಲ್ಲ ನೆಕ್ಸ್ಟ್ ಅಟೆಂಡ್ ಮಾಡಕ್ಕೆ. ನಂತರ ನೀವು ಚಾಯ್ಸ್ 4 ಕೊಟ್ರೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಫರ್ದರ್ ಯಾವುದೇ ರೌಂಡ್ ಕೌನ್ಸಲಿಂಗ್ ನ ಅಟೆಂಡ್ ಮಾಡಕ್ಕೆ ಇಷ್ಟ ಇಲ್ಲ, ನೀವು ಕೌನ್ಸಿಲಿಂಗ್ ಇಂದ ಎಕ್ಸಿಟ್ ಆಗ್ತೀರಾ, ಪ್ರೈವೇಟ್ ಆಗಿ ಹೋಗಿ ಅಡ್ಮಿಷನ್ ಆಗ್ತೀರಾ ಅಂತ ಅರ್ಥ. ಓಕೆನಾ? ಅದಕ್ಕೋಸ್ಕರ ನೀವು ಕೇರ್ಫುಲ್ ಆಗಿ ಚಾಯ್ಸಸ್ ಗಳ ಬಗ್ಗೆ ತಿಳ್ಕೊಂಡು ನಂತರ ನೀವು ಒಂದು ಚಾಯ್ಸ್ ಎಂಟ್ರಿನ ಮಾಡಿ. ಅವಾಗ ನೀವು ಎಲಿಜಿಬಲ್ ಆಗಿರ್ತೀರಾ ನೆಕ್ಸ್ಟ್ ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಎಲ್ಲಾನು ಕೂಡ ನೀವು ಅಟೆಂಡ್ ಮಾಡಕ್ಕೆ. ಓಕೆನಾ? ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರಿಗೆ ಇಷ್ಟ ಆಗೈತೆ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ಬಿಟ್ಟು ತಿಳಿಸಿ ಈ ಒಂದು ಇನ್ಫಾರ್ಮೇಶನ್ ನ.
ಆಲ್ಟಾ ಸ್ಕೂಲ್ ಆಫ್ ಟೆಕ್ನಾಲಜಿಗೆ ಅಪ್ಲೈ ಮಾಡುವಂತ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ. ಹಾಗೆ ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.